ಬಂಧುಗಳೇ, ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳಹೊರಟ ವಿಷಯ ಕಲ್ಯಾಣ ಕ್ರಾಂತಿಯ ಇತಿಹಾಸದ ಬಗ್ಗೆ. 12ನೇ ಶತಮಾನದ ಕಲ್ಯಾಣ ಅದು ಕೇವಲ ಒಂದು ನಗರವಾಗಿರಲಿಲ್ಲ, ಒಂದು ವೈಚಾರಿಕ ಕ್ರಾಂತಿಯ ಕೇಂದ್ರವಾಗಿತ್ತು. ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಆ ಸಾಮಾಜಿಕ ಆಂದೋಲನ ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸಿತು. ಆದರೆ ಈ ಕ್ರಾಂತಿ ಅಷ್ಟು ಸುಲಭವಾಗಿರಲಿಲ್ಲ. ಇಂದಿಗೂ ಇತಿಹಾಸಕಾರರಲ್ಲಿ ಒಂದು ದೊಡ್ಡ ಚರ್ಚೆಯಿದೆ. ಕಲ್ಯಾಣ ಕ್ರಾಂತಿ ಸುಖಾಂತ್ಯ ಕಾಣದೆ ರಕ್ತಪಾತದಲ್ಲಿ ಕೊನೆಗೊಳ್ಳಲು ಬಸವಣ್ಣನವರ ವೈಯಕ್ತಿಕ ಜೀವನದ ನಿರ್ಧಾರಗಳು ಕಾರಣವಾಯಿತು. ತಮ್ಮ ಸೋದರಮಾವನ ಮಗಳನ್ನೇ ಮದುವೆಯಾದ ಬಸವಣ್ಣನವರು ಶರಣರ ಮನೆಯಲ್ಲಿ ಅಂತರ್ಜಾತಿ ವಿವಾಹ ಮಾಡಿಸಿದ್ದು ವಿರೋಧಾಭಾಸವೇ ಈ ಕ್ರಾಂತಿಗೆ ಪ್ರಮುಖ ಕಾರಣವೆಂದು ನಮ್ಮ ಪೂರ್ವಜರ ಕಠೋರ ಅನಿಸಿಕೆ. ಇಷ್ಟೇ ಅಲ್ಲ, ಬಸವಣ್ಣನವರು ಎರಡನೇ ಮದುವೆಯನ್ನು ಆದದ್ದು ಕೂಡ ಕ್ರಾಂತಿಗೆ ಸಹಕರಿಸಿತು ಎನ್ನಲಾಗುತ್ತೆ. ಗಂಗಾಂಬಿಕೆ ಇವರು ಬಿಜ್ಜಳರಾಜನ ಮಂತ್ರಿಯಾಗಿದ್ದ ಬಲದೇವನ ಮಗಳು. ಇವರು ಜನ್ಮತಃ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ನೀಲಾಂಬಿಕೆ ಇವರು ಬಿಜ್ಜಳರಾಜನ ಆಸ್ಥಾನದಲ್ಲಿದ್ದ ಸಿದ್ಧರಸನ ಮಗಳು. ಇವರು ಕೂಡ ಬ್ರಾಹ್ಮಣ ಕುಟುಂಬದವರೇ ಆಗಿದ್ದರು. ಯಾವ ಬಸವಣ್ಣ ತಾನು ಜನಿಸಿದ ಬ್ರಹ್ಮನ ಕುಲದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನತೆ ಇಲ್ಲ ಅಂತ ಹೇಳುತ್ತಾ ಉಪನಯನ ಮಾಡುವಾಗ ಹಿರಿಯಳಾದ ಅಕ್ಕನಿಗೆ ಜನಿವಾರ ಧರಿಸುವ ಹಕ್ಕಿಲ್ಲ ಅಂದಮೇಲೆ ನನಗೇಕೆ ಅಂತ ವಿರೋಧ ಮಾಡಿದ ಬಸವಣ್ಣ ಅದೇ ಜಾತಿಯ, ಅದರಲ್ಲೂ ತನ್ನ ಸ್ವಾದರಮಾವನ ಮಗಳನ್ನು ಮದುವೆಯಾಗಲು ಯಾಕೆ ವಿರೋಧಿಸಲಿಲ್ಲ? ಇನ್ನು ಮುಂದೆ ಹೋಗಿ ಒಬ್ಬ ಮಡದಿಯಿದ್ದರೂ ಅದೇ ಜಾತಿಯ ಇನ್ನೊಬ್ಬ ಹೆಣ್ಣುಮಗಳಾದ ನೀಲಾಂಬಿಕೆ ಬಿಜ್ಜಳ ಆಸ್ಥಾನದಲ್ಲಿದ್ದ ಸಿದ್ಧರಸನ ಮಗಳನ್ನು ಮದುವೆಯಾಗಿದ್ದು ಯಾಕೆ? ಬಸವಣ್ಣನವರು ಹೆಣ್ಣಿನ ಸಮಾನತೆಯ ಬಗ್ಗೆ ಮಾತನಾಡಿದವರು. ಒಂದು ಹೆಣ್ಣಿನ ಮೇಲೆ ಇನ್ನೊಂದು ಹೆಣ್ಣನ್ನು ಮದುವೆಯಾದರೆ ಇನ್ನೊಂದು ಹೆಣ್ಣಿಗೆ ಮಾನಸಿಕ ಹಿಂಸೆ ಆಗುವುದೆಂದು ಅರಿತುಕೊಳ್ಳಲಿಲ್ಲ ಯಾಕೆ? ಬಹುಪತ್ನಿತ್ವ ತಪ್ಪು ಅಂತ ಅನಿಸಲಿಲ್ಲವೇ? ಅಂದರೆ ಬಸವಣ್ಣನವರು ತಾವು ಯಾವ ಜಾತಿಯನ್ನ, ಆ ಜಾತಿಯ ಪದ್ಧತಿಯನ್ನ ವಿರೋಧ ಮಾಡುತ್ತಾ ಅದೇ ಜಾತಿಯ ಸಂಪ್ರದಾಯದಂತೆ ಇಬ್ಬರನ್ನು ಮದುವೆಯಾಗಿ ಇಲ್ಲಿ ಅದೇ ಜಾತಿಯನ್ನು ವಿರೋಧ ಎಷ್ಟು ಸರಿ? ಇವರ ದ್ವಂದ್ವನೀತಿ ಮುಂದೆ ಒಂದು ಘನಘೋರ ಘಟನೆಗೆ ನಾಂದಿಯಾಯಿತು ಅನ್ನೋ ನಮ್ಮ ಪೂರ್ವಜರ ಅಭಿಪ್ರಾಯವಾಗಿದೆ. ಅಂದರೆ ಇಲ್ಲಿ ಸ್ಪಷ್ಟವಾಗುತ್ತೆ, ಕಲ್ಯಾಣ ಕ್ರಾಂತಿಯಾಗಿದ್ದು ಬಸವಣ್ಣನ ದ್ವಂದ್ವನೀತಿ ಪ್ರಮುಖವೆಂದು. ಬ್ರಹ್ಮನ ಜಾತಿಯ ಮದುವಯ್ಯನ ಮಗಳೊಂದಿಗೆ ದಲಿತ ಜಾತಿಗೆ ಸೇರಿದ ಹರಳಯ್ಯನ ಮಗನೊಂದಿಗೆ ಅಂತರ್ಜಾತಿ ವಿವಾಹಕ್ಕೆ ಬಸವಣ್ಣ ಪಟ್ಟು ಹಿಡಿದದ್ದು. ಸಂಪ್ರದಾಯ, ಬ್ರಾಹ್ಮರು, ಇತರ ಹಿಂದೂಯೇತರ ಜನಾಂಗದ ಹಾಗೂ ಅವರದೇ ಆದ ಶರಣರು ವಿರೋಧ ವ್ಯಕ್ತವಾಗಿದ್ದು ಇಲ್ಲಿ ಕೇವಲ ಪಟ್ಟುಬದ್ಧ ಹಿತಾಸಕ್ತಿಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಈ ವಿರೋಧ ಎಷ್ಟರ ಮಟ್ಟಿಗೆ ಹೋಯಿತೆಂದರೆ ಇಡೀ ಕಲ್ಯಾಣವೇ ಬಸವಣ್ಣನವರನ್ನು ವಿರೋಧಿಸತೊಡಗಿತ್ತು. ಆಗ ಮಾದಯ್ಯ ಹಾಗೂ ಹರಯ್ಯನೂ ಕೂಡ ಈ ಮದುವೆಗೆ ಸಹಮತ ಕೊಡಲಿಲ್ಲ ಅನ್ನಲಾಗುತ್ತದೆ. ಆಗ ಅನೇಕ ಜನರು ಹಾಗೂ ಶರಣರು ಕೂಡ ಬಸವಣ್ಣನವರೇ, ನೀವು ಇದನ್ನ ಮಾಡುವುದು ಸರಿಯಲ್ಲ. ಯಾಕೆಂದರೆ ನೀವು ಸ್ವತಃ ನಿಮ್ಮ ಮದುವೆಯನ್ನ ನಿಮ್ಮದೇ ಸಮಾಜದ, ಅದರಲ್ಲೂ ನಿಮ್ಮದೇ ಸಂಬಂಧದ ಸ್ವಾದರಮಾವನ ಮಗಳನ್ನು ಹಾಗೂ ನಿಮ್ಮದೇ ಸಮಾಜದ ಇನ್ನೊಬ್ಬ ಮಹಿಳೆಯನ್ನು ಮದುವೆಯಾಗಿ ಈಗ ಬೇರೆಯವರಿಗೆ ಅಂತರ್ಜಾತಿ ವಿವಾಹಕ್ಕೆ ನೀವು ಪಟ್ಟು ಹಿಡಿದಿರುವುದು ತಪ್ಪಾದ ನಿರ್ಣಯ ಅಂತ ತಿಳಿಹೇಳಿದರು. ಪಟ್ಟು ಬಿಡದ ಬಸವಣ್ಣ ತನ್ನ ತಪ್ಪನ್ನು ಅರಿಯದೆ ಪಟ್ಟು ಬಿಡದಿದ್ದಾಗ ಸಹಜವಾಗಿ ಅಲ್ಲಿ ಜನರ ಅಭಿಪ್ರಾಯ ಬದಲಾಗಿ ತಮಗೊಂದು ನ್ಯಾಯ ಬೇರೆಯವರಿಗೊಂದು ನ್ಯಾಯವೇ ಅನ್ನೋ ವಿಚಾರ ಗಾಢವಾಗಿ ಹರಡಿ ಸಣ್ಣ ವಿವಾದವಿಂದ ಪ್ರಾರಂಭವಾಗಿ ಮುಂದೆ ಮಹಾಕ್ರಾಂತಿಗೆ ನಾಂದಿಯಾಯಿತು ಎಂದು ಹೇಳಲಾಗುತ್ತದೆ. ಬಂಧುಗಳೇ, ಈ ವಿಷಯ ಇಷ್ಟಕ್ಕೆ ಮುಗಿಯುವುದಿಲ್ಲ. ಇತಿಹಾಸ ಬೇರೆಯಿದೆ. ಅದನ್ನ ಮುಂದಿನ 2ನೇ ಸಂಚಿಕೆಯಲ್ಲಿ ತಿಳಿಯೋಣ ಅಂತ ಹೇಳುತ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.